ಮೊಟ್ಟೆ ಡೈಲಿ ಕೊಡ್ತಾರೆ. 40 ದಿವಸಕ್ಕೆ ಅದು 2 kg ಬರ್ತದೆ ಬೆಲೆ ಕೋಳಿ. ಒಂದು 8 ಸ್ಟೇಟ್ಗೆ ಹೋಗುತ್ತೆ ಕೋಳಿ. 1000 ವ್ಯಾಪಾರಿ ಇದ್ದಾರೆ ಸರ್. 5,000 ವ್ಯಾಪಾರಿ. ಸಣ್ಣದಂತ 1 ತಿಂಗಳ ಮರಿಯಿಂದ ಕೊಡೋದು ಸರ್. ಟರ್ಕಿ ಒಂದು ವರ್ಷಕ್ಕೆ ಒಂದು 10 kg 12 kg ಬರ್ತದೆ. ಇಲ್ಲಿ ಬಂದು 40 ದಿವಸ ಆಯ್ತು. ನಾವು ಇದು 2 ವರ್ಷ ಆಯ್ತು ಸರ್ ನಾನು ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ನಮ್ಮೂರು ಹೊಸೂರು ತಮಿಳ್ನಾಡು, ಅಲ್ಲಿಂದ ಫೋನ್ ಮಾಡ್ತಾರೆ. ಒಂದು ಮರಿ 2 ರೂಪಾಯಿ 3 ರೂಪಾಯಿ ಸಿಗ್ತದೆ ಅವ್ರಿಗೆ. ಅವ್ರು ತಗೊಬಂದು ಬಣ್ಣ ಹಚ್ಚಿ 100 ರೂಪಾಯಿಗೆ 5-6 ಕೊಡ್ತಾರೆ. ಸಾಕದು ಸರ್. ಎಲ್ಲ ಕೋಳಿ ಬೆಸ್ಟ್. ಒಂದು 1300 400 500 ಗಿಣಿ ಪೋಲು ಮತ್ತೆ ಸೇಲಂ ಕೋಳಿ ಒಂದು 2 kg ಬರ್ತದೆ. ಮತ್ತೆ ಸೋನಾಲಿ ನಾಟಿ ಐತೆ 3 kg 4 kg 5 kg ಗಂಡ ಆಗುತ್ತೆ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ಯಾವ ಊರಣ್ಣ ನಿಮ್ದು? ನಮ್ದು ತಮಿಳ್ನಾಡು ಸರ್. ತಮಿಳ್ನಾಡು? ಹೌದು. ಪಕ್ಕ ತಮಿಳ್ನಾಡು ಸರ್. ಯಾವ ಊರಲ್ಲಿ? ಅಲ್ಲಿ ನಮ್ದು ಸೇಲಂ, ಧರ್ಮಪುರಿ. ಸೇಲಂ. ಏನಿದು ಗಾಡಿಯಲ್ಲಿ ಏನೋ ತಗೊಂಡ್ಬಂದಿದ್ರಲ್ಲ ಕೋಳಿ ಸರ್ ತಗೊಂಡು. ಯಾವ್ಯಾವ ತಂದಿದ್ರಿ ಈಗ? ನಾವು ಗಿಣಿ ಪೋಲು ಮತ್ತೆ ಸೇಲಂ ಕೋಳಿ. ಗಿಣಿ ಪೋಳು ಐತೆ ಸರ್. ಗಿಣಿ ಪೋಳು. ಗಿಣಿ ಪೋಳು ಇದು ಸೇಲಂ. ಮತ್ತೆ ಸೋನಾಲಿ ನಾಟಿ ಐತೆ. ಯಾವ್ದು ಆ ಕಡೆಗೆ ಐತಲ್ಲ? ಸೋನಾಲಿ ನಾಟಿ. ಸೋನಾಲಿ ನಾಟಿ. ನಾಟಿಗೆ ಸೋನಾಲಿ ನಾಟಿಗೆ ಏನ್ ಡಿಫರೆನ್ಸ್? ಅದು ಇದು ಹೆಸರು ಸರ್. ಇದು ನಾಟಿ ಕೋಳಿ ತಿನ್ನಕ್ಕೆ ಟೇಸ್ಟ್ ಇರ್ತದೆ. ಇದು ಯಾಟಿ ಇದ್ರ ಮೊಟ್ಟೆ ಡೈಲಿ ಕೊಡ್ತಾರೆ. ಸರಿ ಮೊಟ್ಟೆ ಡೈಲಿ ಇರ್ತದ? ಡೈಲಿ ಇರ್ತದೆ. ಒಂದು 6 ತಿಂಗಳು 5 ತಿಂಗಳು ಯಾಟಿ ಆದ್ರೆ ಹುಂಜ ಈ ಥರ ಇರ್ತದೆ ಸರ್. ಎಷ್ಟು ಕೆಜಿ ಬರುತ್ತೆ ಇದು ಹುಂಜ ಹಾಗಾದ್ರೆ? ಒಂದು 2 kg ಬರ್ತದೆ. 1.25 ಆ ಥರ ಬರ್ತದೆ ಸರ್. ಈಗ 1.25 2 kg ಬರ್ತದೆ. ಮತ್ತೆ ಟರ್ಕಿ ಕೋಳಿ ಐತೆ ಸರ್. ಟರ್ಕಿ ಕೋಳಿ ಅದು ಟರ್ಕಿ ತೋರಿಸ್ತೀರ ಒಂದು ಹುಂಜ ನೋಡೋಣ? ನೋಡಿ ಸರ್. ನೋಡಿ ಸರ್. ನೀನು ಸಾಕಿದ್ರೆ ಸಾಕ್ಬೋದು ಸರ್. ಸಾಕ್ಬೋದು? ಸಾಕಬಹುದು. ಸಾಕಿದ್ರೆ ಬರ್ತದೆ. ಒಳ್ಳೆ ಸರ್ ಒಳ್ಳೆ ಟೇಸ್ಟ್ ಬರುತ್ತೆ. ಒಳ್ಳೆ ಊಟಕ್ಕೆ ಚಂದ ಆಗ್ತದೆ. ಈಗ ನಾಟಿ ಕೋಳಿಗೆ ನಾಟಿ ಕೋಳಿ ಥರನೇ ಇದು ಟೇಸ್ಟ್. ಒಳ್ಳೆ ಟೇಸ್ಟ್ ಅದೇ ಥರ ಬರುತ್ತೆ. ಓಕೆ. ಇದನ್ನ ಸಾಕೋದೆಲ್ಲ ನೀವೇ ಸಾಕ್ತೀರಾ ಅಥವಾ ಬೇರೆ ಕಡೆ? ಇಲ್ಲ, ಅಲ್ಲಿ ನಾವು ಆ ಕಡೆ ಸಾಕ್ತಾರೆ ಸರ್. ತಗೊಬರ್ತೀವಿ. ಎಷ್ಟು ತೊಗೊಂಬಂದಿದ್ರಿ ಹಂಗಾದ್ರೆ? ಈಗ ಸುಮ್ಮನೆ ಒಂದು 100 ತಗೊಬಂದು ಮಾಡಿ ಸರ್. 100 ತೊಗೊಂಬಂದಿದ್ರಿ. ಈಗ ಎಷ್ಟು ಉಳಿದಿದೆ ಹಂಗಾದ್ರೆ? ಈಗ ಪ್ರೆಸೆಂಟ್ ಇದರಲ್ಲಿ ನಮ್ಮವ್ರು ಬೈಕ್ ಅವ್ರು ಇದ್ದಾರೆ, ಅವ್ರಿಗೆ ಮಾರಕ್ಕೆ ಕೊಡ್ತೀನಿ. ಮಾರಿದ್ದು ಉಳಿದು ಒಂದು 50-60 ಅಂದ್ರೆ ಬೈಕ್ನ ಅವ್ರ ಪಾಡಿಗೆ ಅವ್ರು ತಗೊಂಡು ಅವ್ರು ತಗೊಳ್ತಾರೆ. ಅವ್ರಿಗೆ ಕಮಿಷನ್ ಕೊಡ್ತೀನಿ. ನೀವು ವರ್ಷಕ್ಕೆ ಎಷ್ಟು ಸರಿ ಬರೋದು ಈ ಕಡೆ? ವರ್ಷಕ್ಕೆಲ್ಲ ವ್ಯಾಪಾರ ಇದ್ರೆ ಇಲ್ಲಿ ಇರ್ತೀವಿ ಸರ್. ಇಲ್ಲಾಂದ್ರೆ ಇಲ್ಲಿ ಬಂದು 40 ದಿವಸ ಆಯ್ತು. ವ್ಯಾಪಾರ ಇಲ್ಲ ಅಂದ್ರೆ ಬೇರೆ ಕಡೆ ಒಂದು 5 ಕಿಲೋಮೀಟರ್ ಬೇರೆ ಕಡೆ ಮತ್ತೆ ಬೇರೆ ಊರಿಗೆ ಬೇರೆ ಊರು. ಟೋಟಲ್ ನೀವು ತಮಿಳ್ನಾಡಿಂದ ಎಲ್ಲ ಬರೋದು? ತಮಿಳ್ನಾಡು. ಅಲ್ಲಿಂದ ಬರ್ತಾ ಎಷ್ಟು ತಗೊಂಡು ಬಂದಿರ್ತೀರಿ ಮಿನಿಮಮ್? ನಾವು ಎಲ್ಲ ಸೇರಿ ಒಟ್ಟಿಗೆ ಒಂದು 1300 400 500 ವ್ಯಾಪಾರ ಹೆಂಗೈತೆ ಅದ್ರ ಮೇಲೆ ತಗೋಬೇಕು. ಯಾವ ಸೀಸನ್ ಬೆಸ್ಟ್ ನಿಮಗೆ ಇದಕ್ಕೆಲ್ಲ? ಸೀಸನ್ ಎಲ್ಲ ಇಲ್ಲ, ಆದರೆ ಸೀಸನ್ ಇರ್ತದೆ. ಈ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ. ಮಳೆಗಾಲ ಕಷ್ಟ. ಆಮೇಲೆಲ್ಲ ನಾರ್ಮಲ್. ಯಾವ ಟೈಮಲ್ಲಿ ಜಾಸ್ತಿ ಸೇಲ್ ಆಗುತ್ತೆ ಅಂತ? ಸೇಲ್ ಅಂದ್ರೆ ಇದು ಮಳೆಗಾಲ ಇಲ್ಲ ಅಂದ್ರೆ ಸ್ವಲ್ಪ ಎಲ್ಲ ಸೇಲ್ಸ್ ಆಗುತ್ತೆ. ಹಂಗೆ ಅದು. ಯಾವ ಕೋಳಿ ಯಾವ ಟೈಮಲ್ಲಿ ಸೇಲ್ ಆಗುತ್ತೆ ಜಾಸ್ತಿ ನಿಮ್ಮ? ಗಿರಿರಾಜ ಜಾಸ್ತಿ. ಗಿರಿರಾಜ ಅಲ್ಲಿ ಲಾಸ್ಟ್ ಆಯ್ತು ಸರ್. ಬನ್ನಿ. ಮತ್ತೆ ಬಾತುಕೋಳಿ. ಬಾತುಕೋಳಿ ಅಂದ್ರೆ ಗಿರಿರಾಜ ಯಾಕೆ ಅಷ್ಟು ಇಷ್ಟಪಡ್ತಾರ? ಅಂದ್ರೆ ಅದು ಒಂದು 3 ತಿಂಗಳಲ್ಲಿ ದೊಡ್ಡದಾಗ್ಬಿಡ್ತಾವೆ ಸರ್. 3 ತಿಂಗಳಿಗೆ ದೊಡ್ಡದಾಗತ್ತೆ? ಹೌದೌದು. ಎಷ್ಟು ದೊಡ್ಡದಾಗ್ಬೋದ್ರಿ? ಅದು 3 kg 4 kg 5 kg ಗಂಡ ಆಗುತ್ತೆ. 3 ರಿಂದ 5 kg? 5 kg ಆಗುತ್ತೆ. ಮೊಟ್ಟೆ ಡೈಲಿ ಮೊಟ್ಟೆ ಕೊಡ. ಡೈಲಿ ಮೊಟ್ಟೆ. ಅದಕ್ಕೆ ರೋಗ ಈಗ ಏನು ಬರಲ್ವಾ? ರೋಗ ಬರ್ತದೆ, ಆದರೆ ತಗೊಂಡು ಹೋಗಿ 1 ತಿಂಗಳು ದಪ್ಪವರೆಗೆ ಕರೆಕ್ಟಾಗಿ ಸಾಕ್ಬೇಕು. ನಗಡಿ ಮಾತ್ರ ಹಿಡಿಬಾರ್ದು ಕೋಳಿಗೆ. ನೆಗಡಿ ನೀರು ಸೆಟ್ ಆಯ್ತು ಅಂದ್ರೆ ಏನು ತೊಂದರೆ ಇಲ್ಲ. ಅಂದ್ರೆ ಇದಕ್ಕೆ ಬೋರ್ ನೀರು ಬೆಸ್ಟ್ ಅಥವಾ ನಲ್ಲಿ ನೀರು? ಯಾವ ಥರದ ನೀರು? ನಲ್ಲಿ ನೀರು, ಬೋರ್ ನೀರು ಇದ್ರೆ ಕೂಡ ಅದು ಎಲ್ಲ ನೀರು ಹಾಕ್ತಿರ. 2 ಕೋಳಿ ತಗೊಂಡು ಹೋಗಿ ನೀರು ಇರೋದು ಕುಡಿಯೋ ನೀರು ಹಾಕ್ತಿರ ಅಷ್ಟೇ. ಈ ಮಳೆ ನೀರು ಕೆಸಿ ನೀರೆಲ್ಲ ಕುಡಿಯೋಕೆ ಬಿಡಬಾರ್ದು ಸರ್. ಮಳೆ ನೀರು ಕೆಸಿ ನೀರು ಹಾಕಿ ಬಿಡಬಾರ್ದು. ಅದಕ್ಕೆ 1 ತಿಂಗಳು ದಪ್ಪ ಆಗಿಬಿಟ್ರೆ ಏನು ಬರಲ್ಲ, ರೋಗ ಬರಲ್ಲ. ಅದು ಗಂಡೆ ಮಗು ಸಾಕಿದಂಗೆ ಸಾಕ್ಬೇಕು ಕರೆಕ್ಟಾಗಿ ಮುಚ್ಚಿಕ್ಕಿ ಅದೆಲ್ಲ. ಮತ್ತೆ ಇದು ಕರೆಕ್ಟಾಗಿ ಟಾರ್ಪಲ್ ಮಾಡಿ. ಈಗ ಕೆಲವೊಂದು ಕೋಳಿಗಳು ಬಿಸಿಲು ಜಾಸ್ತಿ ಆದ್ರೆ ಇಲ್ಲ ಶೀತ ಜಾಸ್ತಿ ಆದ್ರೆ ಇದಾಗುತ್ತೆ. ಅಲ್ಲಿ ಯಾವ ಶೀತದಲ್ಲಿ ಸ್ವಲ್ಪ ಅದೇ ಸಣ್ಣ ಮರಿಗಳು ಸಾಕೋದು ಮಾತ್ರ 1 ತಿಂಗಳು ದಪ್ಪವರೆಗೆ ಕರೆಕ್ಟಾಗಿ ನೋಡಿ ಸಾಕ್ಬೇಕು. ಮತ್ತೆ ಬಾತುಕೋಳಿ ಐತೆ. ಓಕೆ. ಇದು ಮತ್ತೆ ಕಡಕ್ನಾಥ್, ಫ್ಯಾನ್ಸಿ ಬಾತುಕೋಳಿ ಇದೆ ಅಲ್ಲ? ಇದು ಬಾತುಕೋಳಿ ಸರ್. ಈ ಬಾತುಕೋಳಿ ಹೆಂಗ್ ಸಾಕೋದು? ಅದಕ್ಕೆ ಇದು ಹಂಗೆ ಕಂಡೀಷನ್ ಎಲ್ಲ ಈ ತರ ಪಾತ್ರೆಯಲ್ಲಿ ಮೇವು ಅನ್ನ ಎಲ್ಲ ಹಾಕಿದ್ರೆ ತಿಂತದ. ಅದು ಏನು ಬಿಟ್ಬಿಟ್ರೆ ಸಾಕು, ಏನು ಹಾಕಿದ್ರೆ ತಿಂತದ. ಬೇರೆ ಕೋಳಿಗೆ ಎಲ್ಲ ನಮ್ಮ ಮಾಮೂಲಿ ಫುಡ್ಡೇ ಕೋಳಿಗೆ ಹಾಕೋದು. ಮೆಕ್ಕೆಜೋಳ, ಅಕ್ಕಿ, ರಾಗಿ, ಜೋಳ ಈಗ ಮಾಡಿ ನಚ್ಚು ಮಾಡಿ ಹಾಕಿ ಸಾಕು. ಈಗ ಒಂದು 10 ಕೋಳಿ ಇಟ್ಕೊಂಡಾರ ಅಂತ ತಿಳ್ಕೊಳ್ರಿ ಗಿರಿರಾಜ. ಅದಕ್ಕೆ ಎಷ್ಟು ಫುಡ್ ಕೊಡ್ಬೇಕು? ಎಷ್ಟು ಫುಡ್ ಖರ್ಚಾಗ್ಬೋದು? ಫುಡ್ ಅಂದ್ರೆ ಖರ್ಚು ಆಗ್ಬೋದು ಸರ್. ಅದೆಲ್ಲ ಎಷ್ಟು ಹಾಕಿದ್ರೆ ಅಲ್ಲ ನಮ್ಗೆ ಗೊತ್ತಿಲ್ಲ.
ಅಲ್ಲ ಡೈಲಿ ಹೆಂಗೆ ಫುಡ್ ಹೆಂಗೆ ಫುಡ್ ಹೆಂಗೆ ಫುಡ್ ಅಂದ್ರೆ ಅದು ಕೋಳಿ ಫುಡ್ ಹಾಕಿ ನಿಮ್ಮ ಕೈಲಿ ಸಾಕಾಗಲ್ಲ 5 10 ಅಲ್ಲ. ಅವರು 100 200 ತಗೊಂಡು ಹೋಗ್ತಾರಲ್ಲ, ಅವರೆಲ್ಲ ಫುಡ್ ತಗೊಬಂದು ಹಾಕಿ ದೊಡ್ಡದ ಮೇಲೆ ಜಾಸ್ತಿ ಮೆಕ್ಕೆಜೋಳ ನುಚ್ಚು ಮಾಡಿ ಹಾಕ್ಬೇಕು. ನುಚ್ಚು ಹಾಕಿದ್ರೆ ಅಂದ್ರೆ ಅವ್ರು ನುಚ್ಚು ಮಾಡ್ಕೊಂಡು ಹಾಕಿದ್ರೆ ಈಗ ಇದನ್ನ ಹಾಕಿದ್ರಲ್ಲ ಏನದು ಅದು ಫುಡ್ ಸರ್, ಕೋಳಿ ಫುಡ್. ಕೋಳಿಗೆ ಫುಡ್ ಅದು. ಈ ಫುಡ್ ಬೆಸ್ಟ್ ಏನ್ ಮೆಕ್ಕೆಜೋಳದ ಅವರಾಗಿ ಮಾಡ್ಸ್ಕೊಂಬ? ಇಲ್ಲ ನಿಮ್ಮ ಅದೇ 1 2 4 5 ಫುಡ್ ತಗೊಂಬಂದು ಹಾಕಾಗಲ್ಲ, ಅದನ್ನೇ ಹಾಕ್ತಾರೆ. ಅದೇನೇ ಹಾಕ್ಬೋದು. ನಾವು ಫುಡ್ ತಗೊಂಬಂದು ಹಾಕ್ತೀವಿ, ನೀವು ಅಕ್ಕಿ ರಾಗಿ ಎಲ್ಲ ರೂಢಿ ಆಗುತ್ತೆ. ಎಲ್ಲ ಮಿಕ್ಸ್ ಮಾಡಿ ಗೋಂಜೋಳ ರಾಗಿ ಅಕ್ಕಿ ಇವೆಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಬೇಗ ಒಂದು 3 ತಿಂಗಳಲ್ಲಿ ದೊಡ್ಡದಾಗ್ಬಿಡ್ತದೆ. ಈಗ ಸೋನಾಲಿ ಕೋಳಿ ಇದೆಲ್ಲ ಸ್ವಲ್ಪ ಸಾಕಕ್ಕೆ ಯಾವ ಕೋಳಿ ಬೆಸ್ಟ್ ಹಂಗಾದ್ರೆ? ಸಾಕೋದು ಸರ್ ಎಲ್ಲ ಕೋಳಿ ಬೆಸ್ಟ್. ಈಗ ಹುಡುಗರೆಲ್ಲ ಆಡಕ್ಕೆ ಹುಡುಗರೆಲ್ಲ ಆಟ ಆಡೋದಲ್ಲ ಅಲ್ಲ ಸರ್, ಅದು ಬಣ್ಣ ಹಚ್ಚಿ ಸಣ್ಣ ಮರಿ ಒಂದು ಮರಿ 2 ರೂಪಾಯಿ 3 ರೂಪಾಯಿ ಸಿಗ್ತದೆ ಅವ್ರಿಗೆ. ಅವ್ರು ತಗೊಬಂದು ಬಣ್ಣ ಹಚ್ಚಿ 100 ರೂಪಾಯಿಗೆ 5 6 ಕೊಡ್ತಾರೆ. ಆ ಥರ ಇಲ್ಲ. ಅದು ಹೆಂಗೆ? ಅದು ಸಣ್ಣ ಮರಿ ಸರ್. ಅದು ಇದು ಬಿಳೆ ಕೋಳಿ ಆಯ್ತಲ್ಲ ಮೊಟ್ಟೆಗೆ ಹಾಕ, ಅದರಲ್ಲಿ ವೇಸ್ಟೇಜ್ ಅದು ತಗೊಬಂದು ಬಣ್ಣ ಹಚ್ಚಿ ಇದು ಗಿರಿರಾಜ ಒರಿಜಿನಲ್ ಹಂಗೆ ಅಂತ 5 6 ಕೊಟ್ಬಿಡ್ತಾ ಇರ್ತಾರೆ. ಆ ಥರ ಇಲ್ಲ ಸರ್, ಇದೆಲ್ಲ ಒರಿಜಿನಲ್. ಅಂದ್ರೆ ಈಗ ಅದು ಆ ಮರಿ ಬದುಕಲ್ವಾ? ಅದು ವೇಸ್ಟೇಜ್ ಮರಿ ಅದು. ಅದೆಲ್ಲ ಹುಂಜ ಅದು ಮೊಟ್ಟೆ ಕೋಳಿ ತಗೊಳ್ತಾರಲ್ಲ, ಅದರಲ್ಲಿ ಹುಂಜ ತಗೊಂಡು ಬಿಸಾಕೋದು ಸರ್. ಆ ಮರಿ ಬಣ್ಣ ಹಚ್ಚಿ ತಗೊಂಡು ಮಾರ್ತಾರೆ. ಹಂಗಾದ್ರೆ ದೊಡ್ಡದು ಆಗಲ್ಲ? ಅದು ದೊಡ್ಡದಾಗುತ್ತೆ, ಅದು 1 kg ಆಗುತ್ತೆ. ಅದನ್ನು ಉಳಿದ್ರೆ ಉಳಿತದ, ಅದು ಉಸಿರು. ಅದು ತಿನ್ನಕ್ಕೆ ಬರ್ತದೆ. ತಿನ್ನತ್ರ? ಹೌದು, ಎಲ್ಲ ಕೋಳಿ ತಿನ್ನಕ್ಕೆ ಬರ್ತದೆ ಸರ್. ಈಗ ನಿಮ್ದ್ರಲ್ಲಿ ಬೆಸ್ಟ್ ಅಂದ್ರೆ ಯಾವುದು? ನೀವು ತರ ಬೆಸ್ಟ್ ಸರ್. ನಾವು ಬೆಸ್ಟ್ ಅಂದ್ರೆ ಎಲ್ಲ ಕೋಳಿ ನಮ್ಗೆ ಬೆಸ್ಟೇ. ಆದ್ರೆ ಅವ್ರಿಗೆ ತಗೊಂಡು ಹೋಗಿ ಒಬ್ಬೊಬ್ರು ಕಡಕ್ನಾಥ್ ಕೊಡಿ, ಫ್ಯಾನ್ಸಿ ಕೊಡಿ, ಟರ್ಕಿ ಕೊಡಿ, ಬಾತುಕೋಳಿ ಕೊಡಿ, ಗಿರಿರಾಜ ಕೊಡಿ, ಸೋನಾಲಿ ಕೊಡ್ರಿ, ಸೇಲಂ ಫೈಟರ್ ಕೋಳಿ ಕೊಡ್ರಿ, ಆ ಥರ ಬಂದು ಕೇಳ್ತಾರೆ. ಬಂದು ಕೇಳೋರಿಗೆ ಆಯ್ತು. ಈಗ ಹರಿಹರದಲ್ಲಿ ಎಷ್ಟು ದಿನ ಆಯ್ತು ಗಿರಾಕಿ? ಇಲ್ಲಿ ಬಂದು ಒಂದು 40 ದಿವಸ ಆಯ್ತು ಸರ್. 40 ದಿನ ಆಯ್ತು. ಆದ್ರೆ ಟೋಟಲ್ ಎಷ್ಟು ಹಾಕೊಂಡ್ ಬಂದಿದ್ರಿ ಬರಕ್ಕೆ? ನಾವು ಇಲ್ಲ ಅಲ್ಲಿ ಬರುವಾಗ ಅದೇ 1200 300 ಹಾಕೊಂಡು ಬರ್ತೀವಿ. ನಮ್ಮ ಬೈಕ್ ಅವರು ಇದ್ದಾರೆ ಒಂದು 5 ಜನ, ಅವ್ರ ಕಮಿಷನ್ ಕೊಡ್ತೀವಿ, ತಗೊಂಡೋಗಿ ಅವ್ರು ಮಾಡ್ತಾರೆ. ಓಕೆ. ಈಗ ಎಷ್ಟು ಸೇಲ್ ಆಗಿತ್ತು ಇಲ್ಲಿ ಅಂದಾಜಾಗಿ? ಅಂದಾಜಾಗಲ್ಲ, ಇಲ್ಲಿ ಬಂದು 40 ದಿವಸ ಆಯ್ತು. ಒಂದು 4-5 ಟ್ರಿಪ್ ಓಡಿಸಿವಿ ಸರ್. 4-5 ಟ್ರಿಪ್ ಓಡಿಸಿದ್ವಿ ನಾವು. ಟ್ರಿಪ್ ಓಡಿಸಿದ್ರೆ ಊರ ಮೇಲೆ ಹೋಗ್ಬರ್ತೀವಿ? ಬೈಕ್ ಮೇಲೆ ಹೋಗ್ತಾರೆ, ನಾನು ಹೋಗಲ್ಲ. ಗಾಡಿ ಹೋಗಲ್ಲ? ಗಾಡಿ ಇಲ್ಲೇ ಬೇಕಾವ್ರಿಗೆ ಗಾಡಿಯಲ್ಲಿ ಬೈಕಲ್ಲಿ ಕೊಟ್ಟು ಕಳ್ಸಿ. ನೀವು ತಮಿಳ್ನಾಡಿಂದ ಬಂದಿರಂತ ಹೇಳಿದ್ರಲ್ಲ, ಈಗ ಅಲ್ಲಿಂದ ಇಲ್ಲಿ ಬರಕ್ ರೀಸನ್ ಏನು? ಅಲ್ಲಿಂದ ಬರಕಂದ್ರೆ ಇಲ್ಲಿ ಮಾತ್ರ ಇಲ್ಲ, ಒಟ್ಟಿಗೆ ಒಂದು 8 ಸ್ಟೇಟ್ಗೆ ಹೋಗುತ್ತೆ ಕೋಳಿ. ನಮ್ಮೂರು 8 ಸ್ಟೇಟ್? ಯಾವ್ದು? ಎಲ್ಲ ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಕೇರಳ. ನಾವು ಒಬ್ಬರು ಮಾತ್ರ ವ್ಯಾಪಾರಿ. 5,000 ವ್ಯಾಪಾರಿ ಇದ್ದಾರೆ ಸರ್. 5,000 ವ್ಯಾಪಾರಿ ಇಲ್ಲ. ಮಹಾರಾಷ್ಟ್ರ ಎಲ್ಲಿ ಬೇಕಾದ್ರೆ ನಮ್ಮ ಥರನೇ ತಗೊಂಡು ಹೋಗ್ತಾರೆ, ತಗೊಂಡೋಗಿ ಮಾರ್ತಾರೆ ಸರ್. ಹೌದು. ಈಗ ಒಟ್ಟು ಒಂದು 7ರಿಂದ 8 ಸ್ಟೇಟಿಗೆ ಹೋಗುತ್ತೆ? ಹೋಗುತ್ತೆ ಸರ್. ಮತ್ತೆ ನಿಮ್ಮ ಸ್ಟೇಟಿಗೆ ಯಾರಾದ್ರೂ ಈ ಕಡೆಯಿಂದ ಬರ್ತಾರಾ? ಈ ಕಡೆಯಿಂದ ಕರ್ನಾಟಕದ ಮಹಾರಾಷ್ಟ್ರ ಅವರು ಯಾರೆಲ್ಲ ಅಲ್ಲ, ನಾವು ತಮಿಳ್ನಾಡಿಂದ ತಗೊಂಡೋಗಿ ಮಾರ್ತೀವಿ. ಯಾಕೆ ತಮಿಳ್ನಾಡಿಂದ? ಅಲ್ಲಿ ಅದೇ ಕಳಸ ಅಲ್ಲಿದೆ. ಕೋಳಿನೇ ಜಾಸ್ತಿ? ಕೋಳಿ ಜಾಸ್ತಿ ಅಲ್ಲಿ ತಗೊಬಂದು ಮಾರಕ್ಕೆ ಹೋಗ್ತಾರೆ. ಇಲ್ಲಿ ಸೇಲಂ ಅಲ್ಲಿ? ಸೇಲಂ ಇಲ್ಲ, ಧರ್ಮಪುರಿ. ಫಾರ್ಮಲ್ ಸಾಕ್ತಾರ? ಫಾರಂ ಸರ್. ಆಟ ಆಡ್ಕೊಂಡು? ಇಲ್ಲ ಫಾರಮೇ ಮತ್ತೆ 2,000 3,000 ಅಲ್ಲಿ ಬಿಸ್ನೆಸ್ ಇದೆ. ಆ ಥರ ಮಾಡ್ತಾರೆ ಫಾರ್ಮಲ್ಲೇ? ಹೌದು. ಒಂದೊಂದು ಫಾರ್ಮಲ್ಲಿ ಎಷ್ಟು ಕೋಳಿ ಅವ್ರು ಸಾಕ್ಬೋದು? ಅದೇ 2,000 3,000 2,000 ಹಂಗೆ ಬಿಟ್ಟು ಸಾಕ್ತಾರೆ. ಎಲ್ಲ ವೆರೈಟಿ ಸಾಕ್ತಾರೆ. ಈಗ ಇದಕ್ಕೆ ನಾರ್ಮಲ್ ಆಗಿ ಫುಡ್ ಕೊಡ್ತಾರ ಅಥವಾ ಅಲ್ಲಿ ಇಂಜೆಕ್ಷನ್ ಟೈಪ್? ಇಲ್ಲ ನಾರ್ಮಲ್ ಫುಡ್ ಅಂದ್ರೆ ಕೋಳಿ ಫುಡ್ ಬರ್ತದೆ. ಅದರಲ್ಲಿ ಸುಮಾರು ಒಂದು 3-4 ಇದಾಯ್ತು, ಕಂಪನಿ ಆಯ್ತು. ಅದರಲ್ಲಿ ಯಾವ್ದು ಚೆನ್ನಾಗಿತ್ತು ಅವರು ಹಾಕಿ ಬಂಡವಾಳ ಹಾಕಿ ಸಾಕ್ತಾರೆ. ಅಂದ್ರೆ ಅವ್ರವ್ರಿಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಹಂಗ ಹಾಕ್ತಾರೆ. ಈಗ ಪೌಲ್ಟ್ರಿ ಫಾರ್ಮ್ ಎಲ್ಲ ಬರ್ತಾವಲ್ಲ, ಅಲ್ಲೆಲ್ಲ ಇಂಜೆಕ್ಷನ್ ಕೊಡ್ತಾರೆ? ಅದು ಎಲ್ಲ ಸರ್, ಇಷ್ಟು ಬಂಡವಾಳ ಹಾಕಿ ಸಾಕ್ತಾರೆ. ಅದಕ್ಕೆ ಎಲ್ಲ ಮೆಡಿಸಿನ್ ಕೊಟ್ಟು 5 ದಿನಕ್ಕೆ 7 ದಿನಕ್ಕೆ ಎಲ್ಲ ಮೆಡಿಸಿನ್ ಕೊಟ್ಟೆ ಸಾಕ್ತಾರೆ. ಅಂದ್ರೆ ಏನು ಕಾಯಿಲೆ ಬರಬಾರ್ದು ಅಂತ ಮೆಡಿಸಿನ್ ಕೊಟ್ಟೆ ಹಾಕ್ತಾರೆ. ಈಗ ನಾ ಕೇಳಿದ ಅದಲ್ಲ, ಈಗ ಚಿಕ್ಕದಿರುತ್ತೆ, ನನಗೆ ಒಂದು ತಿಂಗಳಿಗೆ ಒಂದು 3 kg ಬಂದ್ಬಿಡ್ಬೇಕಪ್ಪ ಅಂತೇಳಿ ಇಂಜೆಕ್ಷನ್ ಸರ್. ಯಾವ ಕೋಳಿ ತಿಂಗಳಿಗೆ 3 kg ಬರೋದಿಲ್ಲ ಸರ್. 40 ದಿವಸಕ್ಕೆ ಅದು 2 kg ಬರ್ತದೆ. ಬೆಲೆ ಕೋಳಿ ಅದು 40 ದಿವಸದಲ್ಲಿ, ಅದ್ರ ಮೇಲೆ ಅದಕ್ಕೆ ಆಯುಷ ಇಲ್ಲ ಅಷ್ಟೇ. 50 ದಿನ 40 ದಿವಸ ಅಷ್ಟೇ. ಅಂದ್ರೆ ಅದ್ರೊಳಗೆ ಕಟ್ ಮಾಡಿಬಿಡ್ಬೇಕು? ಅದ್ರೊಳಗೆ ಕಟ್ ಮಾಡಬೇಕು, ಅದು ಕಳ್ಸ್ಬಿಡ್ತಾರೆ ಅಷ್ಟೇ. ಒಂದೊಂದು ಕೋಳಿಗೆ ಎಷ್ಟೆಷ್ಟು ತಿಂಗಳಿಂದ ಬದುಕ್ತಾವ ಅಂತ ಹೇಳ್ಕೊಂತ ಬರೋ ಒಂದು ಅದೆಲ್ಲ 1 ವರ್ಷ ಬದುಕ್ತಾವೆ ಸರ್. 1 ವರ್ಷ ಬದುಕ್ತಾರೆ. ಮತ್ತೆ ಟರ್ಕಿ ಕೋಳಿ, ಬಾತುಕೋಳಿ ಅಷ್ಟೇ, ಅದೆಲ್ಲ ಎಲ್ಲ 1 ವರ್ಷ ಬದುಕ್ತವೆ. ಇಲ್ಲಿ ಯಾವ ಇದಾವೆ ಈಗ? ಇದರಲ್ಲಿ ಸೋನಾಲಿ ಇಲ್ಲ, ಇದು ಫ್ಯಾನ್ಸಿ ಕಡಕ್ನಾಥ್. ಫ್ಯಾನ್ಸಿ ಕಡಕ್ನಾಥ್. ಫ್ಯಾನ್ಸಿ ಅಂದ್ರೆ ಯಾವ ತರ? ಫ್ಯಾನ್ಸಿ ಅಂದ್ರೆ ಕಾಲೆಲ್ಲ ಪುಕ್ಕ ಬರ್ತದೆ ಸರ್, ತಲೆ ಮೇಲೆ ಪೊಲೀಸ್ ಟೋಪಿ ತರ ಪುಕ್ಕ.
ಅಂದ್ರೆ ಸೋಕೆ ಸಾಕ್ಬೋದು. ಸೋಕೆ ಸಾಕ್ಬೋದು, ಅದು ತಿನ್ನಕ್ಕೆ ಚೆನ್ನಾಗಿ ಇರ್ತದೆ. ಅದು 1 ಕೆಜಿ 1.5 ಕೆಜಿ ಬರ್ತದೆ ಅಷ್ಟೇ. ಮನೆ ಮುಂದೆ ಚಂದ, ಬಟ್ ನೋಡಕ್ ಚೆನ್ನಾಗಿ ಕಾಣುತ್ತಲ್ಲ ಅದು. ನೋಡಕ್ಕೆ ಮನೆ ಮುಂದೆ ಚಂದ ಚೆನ್ನಾಗಿ ಕಾಣುತ್ತೆ, ಫ್ಯಾನ್ಸಿಯಾಗಿ ಸಾಕು. ಹೌದೌದು ಸರ್. ಈಗ ಇದು ಕಡಕ್ನಾಥ್ ಅಲ್ಲ? ಕಡಕ್ನಾಥ ಆಯ್ತು ಸರ್. ಇದು ತುಂಬಾ ಬ್ಲಾಕ್ ಇದೆ ಅಲ್ಲ? ಫುಲ್ ಅದು ಮಾಂಸ ಕಿಮ್ಸ್ ಎಲ್ಲ ಕರಿಯೋದು. ಮಾಂಸನ ಬ್ಲಾಕೆ? ಎಲ್ಲ ಬ್ಲಾಕ್ ಸರ್. ಸಾಂಬಾರೆಲ್ಲ ಮಾಡಿದಾಗ ಬ್ಲಾಕ್. ಬ್ಲಾಕ್ ಅಂದ್ರೆ ಅದು ಕಟ್ ಮಾಡಿದ್ರೆ ಎಲ್ಲ ಬ್ಲಾಕ್. ಈಗ ಕಡಕ್ನಾಥ್ ಕೆಲವೊಂದು ರೋಗಕ್ಕೆಲ್ಲ ಅಂತ ಅದು ತಗೊಂಡು ಸಾಕ್ತಾರೆ. ಅದು ಶುಗರ್, BP, ಆಸ್ಮರೋರು, ಅದು ಕೆಲವರು ಈ ಲಕ್ವೆಲ್ಲ ಹೊಡೆದಿದ್ದಿಲ್ಲ, ಅವ್ರಿಗೆ ಬೇಕಪ್ಪ ಬೇಕು ನಾನು 2,000 ಕೊಡ್ತೀನಿ ಕೊಡೋಣ, ಒಂದು ಮುಂಜೆ ತಗೊಂಡ್ ಬಂದು ಕೊಡೋಣ ಅಂತಾರೆ. ಇದ್ರ ತಗೊಬಂದು ಕೊಡ್ತೀವಿಲ್ಲ ಅಂದ್ರೆ ಏನ್ ಮಾಡಕ್ಕೆ. ಕಡಕ್ನಾಥ್ ಅದಕ್ಕೆಲ್ಲ ಒಂದು ಕಾಯಿಲೆ ಬೆಸ್ಟ್ ಅಂತ ಹೇಳ್ತಾರೆ ಸರ್. ಓಕೆ, ಅದಾದ್ರೂ ಫ್ಯಾನ್ಸಿ ಬಿಟ್ರೆ ಇದು ಅದು ಟರ್ಕಿ ಒಂದು ವರ್ಷಕ್ಕೆ ಒಂದು 10 ಕೆಜಿ 12 ಕೆಜಿ ಬರ್ತದೆ. ಎಷ್ಟು? 12 ಕೆಜಿ ಬರ್ತದೆ. ನೋಡೋಣ, ಒಂದು ಕೈ ಹಿಡ್ಕೊಂತೀರಾ? ಎಷ್ಟು ಬರುತ್ತೆ ಅಂದ್ರೆ ಒಂದು 10 ಕೆಜಿ 10 ಕೆಜಿ ದಂಗ ಬೆಳೀತದೆ ಸರ್. ಟರ್ಕಿ ಕೋಳಿ ಏನೋ ಸ್ಪೆಷಲ್ ಇದೆ, ಹಾವು ಬರಬಾರ್ದು ಅಂತ ಆಯ್ತು ಸರ್. ಅದು ಇದು ಹಾವು ನೋಡಿದ್ರೆ ಕಚ್ಚಿಬಿಡ್ತದೆ. ಹಾವುಗೆ ಕುಗ್ತದೆ ಇದು. ಯಾಟೆ ಮುಂಜೆ ಆಯ್ತಾ, ಯಾಟೆ ಆದ್ರೆ ಒಂದು 7 ಕೆಜಿ ಆಗುತ್ತೆ ಸರ್. ಮುಂಜೆ ಆದ್ರೆ 10-12 ಕೆಜಿ ಮಾಡ್ಬೇಕು. ಯಾರು ಸರ್ ಎಲ್ಲಿಂದ ಫೋನ್ ಮಾಡಿದ್ದು? ಇದು ಇಲ್ಲಿ ನಮ್ಮೂರು ಹೊಸೂರು, ತಮಿಳ್ನಾಡು. ಅಲ್ಲಿಂದ ಫೋನ್ ಮಾಡ್ತಾರೆ. ನಾವು ಇದು 2 ವರ್ಷ ಆಯ್ತು ಸರ್ ನಾನು ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. 2 ವರ್ಷ ಆಯ್ತು. ಹೆಂಗಿದೆ ಕರ್ನಾಟಕದಲ್ಲಿ? ಕರ್ನಾಟಕ ಪರವಾಗಿಲ್ಲ ಸರ್. ಹೊಸ ಬಂದು ಅಲ್ಲ ಸ್ವಲ್ಪ ಲಾಂಗ್, ನಾನು ಒಬ್ಬನೇ ಓಡ್ಸೋಕ್ಕಾಗಲ್ಲ ಅಂತ ನಾನು ಒಬ್ಬರೇ ಓಡಿಸೋಲ್ಲ. ನೀವು ಒಬ್ಬರೇ ಬರೋದು? ಇಲ್ಲಿ ಕರ್ನಾಟಕ ಒಟ್ಟಿಗೆ ಸುತ್ತಾಡ್ತೀನಿ ನಾನು. ಈ ಕರ್ನಾಟಕಕ್ಕೆ ಬಂದರೆ ಹೋಗೋವರೆಗೆ ಎಷ್ಟು ಎಕ್ಸ್ಪೆನ್ಸ್ ಆಗ್ಬೋದು ನಿಮಗೆ? ಎಷ್ಟು ಖರ್ಚು ಬರ್ಬೋದು? ಖರ್ಚು ಅಂದ್ರೆ ನಾನು ಇಲ್ಲಿ ಒಂದು ಡಿಪೆಂಡ್ಸ್ ಆಯ್ತು ಸರ್. ಅದು ಬಂದು ಹೋಗೋದಕ್ಕೆ ಇಲ್ಲ ಅಂದ್ರೆ 200 ಕಿಲೋಮೀಟ್ರ್ ಆಯ್ತು. ಈ ಕಡೆ ಬೇರೆ ಕಡೆ ಬಿಜಾಪುರ ಕಡೆ ಹೋದ್ರೆ ಅಲ್ಲಿ ಲಾಂಗ್ ಆಗುತ್ತೆ. ಅದು ಅದ್ರ ಮೇಲೆ ಸ್ವಲ್ಪ ಇದು ನೋಡಿ. ಈ ಕಡೆ ಹುಬ್ಳಿ, ಧಾರವಾಡ, ಆ ಕಡೆ ಬೆಳಗಾಂ ಕಡೆ ಹೋಗ್ತೀನಿ ಜಾಸ್ತಿ. ಯಾವ ಕಡೆ ನೀವು ಸ್ಟಾರ್ಟ್ ಮಾಡಿದಾಗಿಂದ ಯಾವ ಕಡೆ ಜಾಸ್ತಿ? ನಾನು ಸ್ಟಾರ್ಟ್ ಮಾಡೋದಂಗ ಇಷ್ಟು ಇದು ಬಾಳುಪೇಟೆ. ಹೌದು, ಇಲ್ಲಿ ಹಾಸನದ ಹತ್ರ ಬಾಳುಪೇಟೆ ಸ್ಟಾರ್ಟ್ ಮಾಡಿಕೊಂಡು ಮತ್ತೆ ಹಂಗೆ ಚಿಕ್ಕಮಂಗ್ಳೂರು, ತರೀಕೆರೆ, ಭದ್ರಾವತಿ, ಶಿವಮೊಗ್ಗ, ಸೊರಬ, ಮತ್ತೆ ಹರಿಹರ, ಈ ಕಡೆ ಬಿಟ್ರೆ ಬಳ್ಳಾರಿ, ಮತ್ತೆ ಎಲ್ಲ ಕಡೆ ಸುತ್ತ ಕರ್ನಾಟಕ ಸುತ್ತಾಡ್ತೀರಿ. ಕನ್ನಡ ಮಾತಾಡಿದ್ರಿ? ಅವ್ರು ಕನ್ನಡ ಮಾತಾರ. ಈ ಕನ್ನಡದ ಎಲ್ಲಿ ಹೊಸೂರು ಹತ್ರ ತಾನ ಬಾರ್ಡ್ರು, ತಮಿಳ್ನಾಡು ಕನ್ನಡ ಬಾರ್ಡ್ರು, ಅಲ್ಲಿದ್ದು ಮಾತಾಡ್ತಾರೆ. ನೀವು ಎಷ್ಟು ಭಾಷೆ ಕಲ್ತೀರಿ? ನಾನು ಒಂದು 5 ಭಾಷೆ ಸರ್. ನಮ್ಗೆ ಅಷ್ಟೇ 5 ಭಾಷೆ. ಯಾವ್ದೆಲ್ಲ ಬರುತ್ತೆ? ಇದು ತೆಲುಗು, ಕನ್ನಡ, ತಮಿಳ್, ಮಲಯಾಳಂ, ಹಿಂದಿ ಸ್ವಲ್ಪ ಮಾತಾಡಿ. ಕನ್ನಡ ಯಾವಾಗ ಕಲ್ತ್ರಿ? ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೆ ಸರ್? ಇದು ನಾನು ಒಂದು 2 ವರ್ಷ ಬೇರೆ ಬೈಕಲ್ಲಿ ಈ ಥರ ಗಾಡಿ ಡ್ರೈವರ್ ನಾನು. ಅವ್ರು ಬಿಟ್ಬಿಟ್ಟು ನಾನೇ ಒಂದು ಗಾಡಿ ಹಾಕೊಂಡು ನಾನೇ ಮತ್ತೆ ಈಗ ಗಾಡಿ ನಮ್ದು. ನೀವೇ ಸ್ವಂತ ಮಾಡಕತ್ತೀರಿ? ನಾವು ಸ್ವಂತ ಅಂದ್ರೆ ಮರಿ ಎಲ್ಲ ಸ್ವಂತ ಮಾಡಿಲ್ಲ, ಅವ್ರ ಹತ್ರ ಇಸ್ಕೊಂಬಂದು ಕಮಿಷನ್ ಮಾಡ್ತೀವಿ ಸರ್. ಕಮಿಷನ್ ಮಾಡ್ತೀರಿ? ಈ ಸ್ವಂತ ಬಂಡವಾಳ ಹಾಕೋಷ್ಟು ಇಲ್ಲ ಸರ್. ನಾವು ಗಾಡಿ ಮಾತ್ರ ಹಾಕಿನಿ ನಾನು. ಅದು ಗಾಡಿ ಕೆಲಸ ನಮ್ದು ಡ್ರೈವರ್. ಹಂಗಾಗಿ ನಾನು ಮುಂಚೆ ಡ್ರೈವರು ಮತ್ತು ಮಾರಾಕ್ ಸೇಲ್ಸ್ ಮಾಡಕ್ಕೆ ಹೋಗಿದ್ದೀನಿ ಕರ್ನಾಟಕ ಎಲ್ಲ ಕಡೆ ಹೋಗಿದ್ದೀನಿ ನಾನು. ಇವಾಗ ಅವ್ರು ಬೇಡ ಅಂದ್ಬಿಟ್ಬಿಟ್ಟು ನಾನೇ ಮಾಡ್ತೇವೆ. ನೀವೇ ಸ್ವಂತ ಮಾಡಕತ್ತೀರಿ? ಆ ಕಡೆಯಿಂದ ಫಾರ್ಮಿಂದ ತರೋದು ಇಲ್ಲಿ ಮಾರೋದು. ಅಂದ್ರೆ ಅಲ್ಲಿ ಇಷ್ಟೆಲ್ಲ ತರ್ತೀರಲ್ಲ, ದುಡ್ಡು ಕಟ್ಟಿ ತಂದಿರ್ತೀರಾ? ದುಡ್ಡು ಕಟ್ಟಿ ತಗೋಬೇಕು. ದುಡ್ಡು ಕಟ್ಟಿ ತಗೊಂಡ್ಬರ್ತೀರಿ ನೀವು? ಅಲ್ಲಿ ಸ್ವಂತ ಏನು ಸಾಕಾಗಲ್ಲ? ಸ್ವಂತ ಏನು ಸಾಕಿಲ್ಲ ಸರ್, ನಮ್ದು ಅಷ್ಟೇನಿಲ್ಲ. ಅಂದ್ರೆ ಈ ಕಡೆ ನಿಮಗೆ ಹರಿಹರದಲ್ಲೇ ಜಾಸ್ತಿ ಮಾಡೋದ ನೀವು? ಬಂದ ಹರಿಹರ ಇಲ್ಲ ಸರ್, ನಾವು ಬಂದರೆ ಅದೇ ವ್ಯಾಪಾರ ಆಗುತ್ತೆ. ಆ ಥರ ಈ ಥರ ನಿಮ್ಮ ಥರ ಯೂಟ್ಯೂಬಲ್ಲಿ ಇನ್ನೊಂದು ಯೂಟ್ಯೂಬಲ್ಲಿ ಕೊಟ್ಟಿದ್ದೀನಿ ನಾನು. ನೋಡಿಬಿಟ್ಟು ಫೋನ್ ಮಾಡ್ತಾರೆ. ಈಗ ಯಾರಾದ್ರೂ ಮೊನ್ನೆ ಶಿಕಾರಿಪುರ ಕಳ್ಸಿಕೊಟ್ಟು ಒಂದು 150 ಮರಿ ಆ ಥರ ಕಳ್ಸಿಕೊಡ್ತೀವಿ ಸರ್. ಈಗ ಯಾರಾದ್ರೂ ಒಂದು 100 ಮರಿ ಬೇಕಂತ ಹೇಳಿದ್ರೆ, ಈಗ ನೀವು ತಮಿಳ್ನಾಡಲ್ಲಿ ಇರ್ತೀರಾ, ಅವಾಗಿದ್ದ ಫೋನ್ ಮಾಡಿದ್ರೆ ಹೆಂಗ್ ಕಳಿಸ್ತೀರ ಅವ್ರಿಗೆ? ಇಲ್ಲಿ ನಾನು ಬಿಟ್ಬಿಟ್ಟು ಹೋಗ್ತೀನಿ, ಇಲ್ಲಾಂದ್ರೆ ಅಲ್ಲಿ ತಗೊಬಂದು ಬೈಕಲ್ಲಿ ಕೊಟ್ಟು ಕಳ್ತೀನಿ ಸರ್. ಅಲ್ಲಿ ಪಕ್ಕದಲ್ಲಿ ಒಂದು 50 ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಕೊಟ್ಟು ಕಳಿಸ್ತೀವಿ. ಕನ್ಫರ್ಮ್ ಮಾಡಿದ್ರೆ ಅಡ್ವಾನ್ಸ್ ಹಾಕ್ಬೇಕು, ಒಂದು 100 ರೂಪಾಯಿ 1000 ರೂಪಾಯಿಗೆ ಅಡ್ವಾನ್ಸ್ ಹಾಕ್ಬೇಕು. ಹಾಕಿದ್ರೆ ಕಳ್ಸ್ಕೊಡ್ತೀವಿ. ಅಂದ್ರೆ ನಂಬಿಕೆ ಇರುತ್ತೆ ನಿಮ್ಗೆ ಅವ್ರ ಮೇಲೆ? ನಂಬಿಕೆ ಇರ್ತದೆ ಸರ್, ಅದೇ 1000 ರೂಪಾಯಿ ಅದಕ್ಕೆ ನಂಬಿಕೆ. ಒಬ್ಬೊಬ್ರು ಕೆಲವರು ಕೇಳ್ಬಿಟ್ಟು ಬೇಡ ಅಂತ ಹೇಳ್ಬಿಡ್ತಾರೆ, ಇಲ್ಲ ಅಂದ್ರೆ ಕೊಟ್ಕೊಳ್ತೀವಿ. ಈಗ ಎಷ್ಟು ತಿಂಗಳು ಮರಿ ಕೊಡ್ತೀರಿ? ಸಣ್ಣದ ನಾವು ಸಣ್ಣದಂತ 1 ತಿಂಗಳು ಮರಿಯಿಂದ ಕೊಡೋದು ಸರ್. ಅಂದ್ರೆ ಯಾವಾಗೆಲ್ಲ ಕೊಡ್ತೀರಿ? ಎಷ್ಟು ತಿಂಗಳು ಅಂದ್ರೆ? 1 ತಿಂಗಳ 2 ತಿಂಗಳು? 1 ತಿಂಗಳು ಮರಿ ಸರ್, 2 ತಿಂಗಳು ಮರಿ ಬರ್ತದೆ, 1 ತಿಂಗಳು ಮರಿ ಬರ್ತದೆ. ಓಕೆ, ಹಂಗಾದ್ರೆ ನೀವು ಇಲ್ಲಿ ಹರಿಹರ ಸುತ್ತಮುತ್ತ ಎಲ್ಲಿ ಕೇಳಿದ್ರು ಕೊಡ್ತೀರಿ? ಕೊಡ್ತೀವಿ. ಎಷ್ಟು ಇಲ್ಲಿ ಕರ್ನಾಟಕ ತುಂಬಾ ಡೆಲಿವರಿ ಮಾಡ್ತೀರ? ಹಂಗಾದ್ರೆ ಕರ್ನಾಟಕ ಫುಲ್ ಮಾಡೋಕ್ಕಾಗಲ್ಲ. ಹರಿಹರ ಒಳಗೆ ಒಂದು 50 ಕಿಲೋಮೀಟರ್ ಇದ್ರೆ ನಮ್ಮ ಬೈಕ್ ಅವ್ರು ಕೊಟ್ಟು ಕಳಿಸ್ರೆ ಹೋಗಿ ತಗೊಂಡ್ಕೊಡ್ತಾರೆ. ವರ್ಷಕ್ಕೆ ಎಷ್ಟು ಸರಿ ಬರ್ತೀರಿ ನೀವು ಕಡೆಗೆ? ವರ್ಷಕ್ಕೆ ನಾನು ಅದೇ ಇಲ್ಲಿ ಸ್ಟಾರ್ಟ್ ಮಾಡಿ ಇದು ರಾಯಚೂರು ಕಡೆ ಹೋಗ್ತೀವಿ, ಮತ್ತೆ ರಿಟರ್ನ್ ಹಿಂಗೆ ಬಂದು ಮನೆಗೆ ಹೋಗ್ತೀವಿ ಊರಿಗೆ ಅಷ್ಟೇ. ವರ್ಷ ಫುಲ್ಲ 1 ವರ್ಷ ಹಂಗೆ ನೋಡ್ಕೊಂಡು ಹಿಂಗೆ ಹೋಗೋದು, ಮತ್ತೆ ನೋಡ್ಕೊಂಡು ಹಿಂಗೆ ಬಂದು ಹಂಗೆ ಹೋಗೋದು ಊರಿಗೆ ಹೋಗೋದು. ಎಷ್ಟು ತಿಂಗಳು ಇರ್ತೀರಿ? 1 ವರ್ಷ ಅಂದಾಜು ಇರ್ತೀವಿ ಸರ್. ಹಳ್ಳಿಯಲ್ಲಿ 1 ತಿಂಗಳು 15 ದಿವಸ. ವ್ಯಾಪಾರ ಇದ್ರೆ 1 ತಿಂಗಳು 1.5 ತಿಂಗಳು ಕೂಡ ಇರ್ತೀವಿ.
ವ್ಯಾಪಾರ ಇಲ್ಲ ಅಂದರೆ ಬೇರೆ ಕಡೆ ಚೇಂಜ್. ಬೇರೆ ಕಡೆ ಹೌದು. ಒಂದು ವರ್ಷದಲ್ಲಿ ಮಿನಿಮಮ್ ಕರ್ನಾಟಕದಲ್ಲಿ ಒಂದು 4 ತಿಂಗಳು ಅಂತ ಇರ್ತೀರಾ? ಕರ್ನಾಟಕದಲ್ಲಿ ಒಂದು ವರ್ಷ ಫುಲ್ ಆಗುತ್ತೆ. ಒಂದು ವರ್ಷ ಫುಲ್ ಆಗುತ್ತೆ. ಫುಲ್ ಆಗುತ್ತೆ. ಈ ಖಾಲಿ ಆದ್ರೆ ಮತ್ತೆ ಹಾಕೊಂಡ್ಬರ್ತೀರಾ? ಮತ್ತೆ ಆಗುತ್ತೆ. ಅಲ್ಲಿ ಯಾರು ಕಳ್ಸಲ್ವಾ ನಿಮಗೆ? ಅಲ್ಲಿ ಯಾರು ಕಳ್ಸಲ್ಲ, ನಾನೇ ಹೋಗಿ ತಗೊಬರ್ಬೇಕು. ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತಲ್ಲ ಮತ್ತೆ? ಎಕ್ಸ್ಪೆನ್ಸ್ ಅದು ಜಾಸ್ತಿ ಆಗುತ್ತೆ ಸರ್. ಏನು ನಾನೇ ಒಂದು ಅಲ್ಲಿ ಮತ್ತೆ ಉಳಿದ ಮಾಲ್ ಅವ್ರ ಹತ್ರ ಕೊಟ್ಬಿಟ್ಟು ಹೋಗಿ ಇಸ್ಕೊಂಡ್ಬಂದು ಮತ್ತೆ ಕೊಡೋದು. ಅಂದ್ರೆ ಉಳಿದದ್ದು ವಾಪಸ್ ಇಸ್ಕೊಂತಾರಾ? ಎಲ್ಲಿ ಸರ್? ಈಗ ಏನಾರ ಮಾಲ್ ಉಳಿದ? ಇಲ್ಲ ಅವರೆಲ್ಲ ವಾಪಸ್ ಇಸ್ಕೊಳ್ಳಲ್ಲ. ನಮ್ಮ ಗಾಡಿ ಮೇಲೆ ಹಾಕಿದ ಮೇಲೆ ಅವ್ರದ್ದು ಅಷ್ಟೇ ಬಿಲ್ ಬರೆದು ಬಿಡ್ತಾರೆ. ಮುಗೀತು. ನಾವು ಒಟ್ಟಿಗೆ ಮಾರಿಕೊಂಡು ತಗೊಂಡು ಹೋಗಿ. ಈಗ ಏನಾರ ಹಿಂಗೆ ಕೋಳಿ ತಗೊಂಬಂದಾಗ ಮಾಡಿದಾಗ ಸತ್ತಿದ್ದು ಹಂಗೆ ಅದೆಲ್ಲ ನಮ್ಮದೇ ಸರ್. ಅದು ಅಲ್ಲ, ಈಗ ಒಂದ್ಸರಿ ಬಂದ್ರೆ ಎಷ್ಟು ಲಾಸ್ ಆಗ್ಬೋದು? ಅದು ಇಲ್ಲ ಸರ್, ಅದೆಲ್ಲ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅದು ಒಳ್ಳೇದು ಇದು ಇರ್ತದೆ, ಒಂದೆರಡು ಹೋಗುತ್ತೆ, ಡ್ಯಾಮೇಜ್ ಹೋಗುತ್ತೆ, ಅದೆಲ್ಲ ಹೇಳೋಕ್ಕಾಗಲ್ಲ. ಇಷ್ಟು ಮರಿ ತಗೊಬಂದು ನಾವು ಫಾರಮ್ ಮಾಡಿ ಎಲ್ಲ ಫುಡ್ ಥರ ಫ್ರೀ ಇಲ್ಲ, ಏನೋ ಸ್ವಲ್ಪ ಗಾಡಿಯಲ್ಲಿ ಇಟ್ಕೊಂಡು ಹಂಗೆ ಮಾಡ್ತೀವಿ ಅಷ್ಟೇ. ಒಂದೆರಡು ಡ್ಯಾಮೇಜ್ ಆಗೋದಾಗುತ್ತೆ ಸರ್. ಒಂದು 2-3 ದಿವಸ 4 ದಿವಸ ಏನಿಲ್ಲ ಆ ಥರ ಇದ್ದರೆ ಯಾವುದು ಅದ್ರ ಮೇಲೆ ಇದ್ರೆ ಮಳೆಗಾಲ ಫುಡ್ ಗಿಡ್ಡು ಸರಿಯಾಗಿ ನೋಡಿಕೊಂಡಿಲ್ಲ ಅಂದ್ರೆ 1-2 ಡ್ಯಾಮೇಜ್ ಆಗುತ್ತೆ. ಕರೆಕ್ಟಾಗಿ ನೋಡಬೇಕು. 1000 ಮರಿ ತಗೊಬರ್ತೀವಿ, ಆದರೆ ಬಾಕ್ಸಲ್ಲಿ ನೀರು ಮೇವೆಲ್ಲ ಹಾಕ್ತೀವಿ ಆ ಥರ. ಅಂದರೆ ಕೆಲವೊಂದು ಲಾಸ್ ಆಗ್ತಾವೆ ಹಂಗಾದ್ರೆ. ಅದು 1-2 ಡ್ಯಾಮೇಜ್, ಮತ್ತೆ ಅಲ್ಲಿ ಡ್ಯಾಮೇಜ್ ಇದ್ರೆ ಡ್ಯಾಮೇಜ್ ಆಗ್ಬಿಡ್ತಾವೆ. ಇಲ್ಲಾಂದ್ರೆ ಒಟ್ಟಿಗೆ ಮಾರ್ಬಿಡ್ತೀವಿ ಆ ಕಡೆಗೆ. ಈಗ ನೀವು ಊಟಕ್ಕೆಲ್ಲ ಹೆಂಗೆ ಮಾಡ್ಕೊಂತೀರಿ ಹೋದಾಗ ಬಂದಾಗ? ಇಲ್ಲಿ ಬೆಳಗ್ಗೆಲ್ಲ ಇಲ್ಲಿ ನೈಟಲ್ಲಿ ಅಡುಗೆ ಮಾಡಿಕೊಡ್ತೀವಿ ಸರ್. ನೈಟ್? ಹಾಂ. ಈಗ ಒಂದು ಸ್ಥಳಕ್ಕೆ ಅಂದರೆ ಈಗ ಇಲ್ಲಿ ಹರಿಹರದಲ್ಲಿ ನಿಂತಿದ್ದೀರಲ್ಲ, ಹೌದೌದು. ಹಿಂಗೆ ಬಂದ್ರಿ ಅಂತ ಹೇಳಿದ್ರೆ ನೀವೇನು ಓಡಾಡಲ್ಲ, ಒಂದು ಕಡೆ ನಿಂತು ಬಿಡ್ತೀರಿ? ನಾವು ಒಂದು ಕಡೆ ನಿಂತ್ಬಿಡ್ತೀವಿ ಸರ್. ನಮ್ಮ ಬೈಕವರು ಜಾಸ್ತಿ ನೀವು ಎಲ್ಲೆಲ್ಲಿ ಇರ್ತೀರಿ ಅಂತ ಹೇಳ್ಬಿಡಿ ನನಗೆ ಲಾಸ್ಟಲ್ಲಿ. ಅದೇ ಜಾಸ್ತಿ ಅಂದ್ರೆ ಇಲ್ಲಿ ಹರಿಹರ, ಇಲ್ಲಣ್ಣ ಈ ಕಡೆ ಹೋಗಿರೋ 1-2-3 ತಿಂಗಳು, ಈ ಕಡೆ ಬಂದ್ರೆ ಈ ಶಿವಮೊಗ್ಗ ಭದ್ರಾವತಿ, ಈ ಕಡೆ 1-2-3 ತಿಂಗಳು ಅಂದ್ರೆ. ಯಾವ ತಿಂಗಳಲ್ಲಿ ಅಂತ ಏನಾರು ಹೇಳ್ಬೋದಾ? ಯಾವ ತಿಂಗಳು ಸಲ ಹೇಳೋಕ್ಕಾಗಲ್ಲ. ಯಾವ ತಿಂಗಳು ಅಂತ ಹೇಳೋಕ್ಕಾಗಲ್ಲ. ಇದು ಮತ್ತೆ ಇನ್ನೂ 1-2 ತಿಂಗಳು ದೀಪಾವಳಿ ಹಬ್ಬ ಮುಗಿದ್ರೆ ಈ ಕಡೆ ಬರ್ತೀವಿ. ದೀಪಾವಳಿವರೆಗೆ ಹಿಂಗೆ ಹೋಗ್ತೀವಿ ಸರ್. ಹಿಂಗಂದ್ರೆ ದೀಪಾವಳಿ ಹಿಂಗಂದ್ರೆ ಅದೇ ಬೆಳ್ಳಾರಿ, ಸಿಂಧನೂರು, ಲಿಂಗಸೂರು, ರಾಯಚೂರು, ಈ ಥರ. ಮಂತ್ರಾಲಯಕ್ಕೆಲ್ಲ? ಮಂತ್ರಾಲಯ ಆ ಕಡೆ ಎಲ್ಲ ಕಡೆ ಹೋಗ್ತೀವಿ. ಅದೇ ಸರ್. ಟೋಟಲ್ ಎಷ್ಟು ಕಿಲೋಮೀಟ್ರ್ ಒಂದು ಬಂದ್ರಿ ಅಂತ ಹೇಳಿದ್ರೆ? ಒಂದು ನಮ್ಮೂರಿಂದ ಒಂದು ಸರೌಂಡಿಂಗ್ ಒಂದು 600 ಕಿಲೋಮೀಟ್ರ್ ನಮ್ಮ ಬಂದು ಹೋಗುತ್ತೆ ಸರ್. 600 ಕಿಲೋಮೀಟ್ರ್ ಸರೌಂಡಿಂಗ್ ಹಂಗೆ ಸುತ್ತಾಡ್ತೀವಿ. ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಹಿಂಗೆಲ್ಲ ಬಂದರೆ ಹತ್ರ ಆಗುತ್ತೆ. ಒಂದು 400 ಕಿಲೋಮೀಟ್ರ್ 405 ಕಿಲೋಮೀಟ್ರ್ ಹಿಂಗಾಗುತ್ತೆ. ಆ ಕಡೆ ಎಲ್ಲ ಹೋದ್ರೆ ಒಂದು 200 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಇನ್ನು ಕೋಳಿ ಮರಿ ಹಿಡಿಯೋಕೆ ಹೋಗೋದಕ್ಕೆ ಜನ ಕರ್ಕೊಂಡು ಹೋದ್ರೆ 5 ಜನ ಕರ್ಕೊಂಡು ಹೋದ್ರೆ ಅವ್ರಿಗೆ 3000 ಕೊಡ್ಬೇಕು ಕೋಳಿ ಮರಿ ಹಿಡಿಯೋಕೆ. ಅದು ಹೋಲ್ಸ್ ಕಲೆಕ್ಟ್ ಮಾಡ್ಬೇಕು ಅಲ್ಲಿ ಹೋಗಿ, ಒಂದೇ ಕಡೆ ಇರಲ್ಲ. ಈ ಕಡೆ ಒಂದು 5 ಕಿಲೋಮೀಟ್ರ್, ಆ ಕಡೆ 10 ಕಿಲೋಮೀಟ್ರ್, 20 ಕಿಲೋಮೀಟ್ರ್, ಆ ಕಡೆ ಹೋಗಿ ಎಲ್ಲ ಕಡೆಯಿಂದ ಬಂದು ಮತ್ತೆ ಎಲ್ಲ ಸೇರ್ಕೊಂಡು ಬಂದು ಕೊಡ್ಬೇಕು ಸರ್. ಈಗ ಒಂದು ತಿಂಗಳಿಗೆ ಕಡಿಮೆ ಅಂದರೆ ಎಷ್ಟು ಲಾಭ ಮಾಡ್ಬೋದು ನೀವು? ಅದೆಲ್ಲ ಲಾಭ ಬರೋದೆಲ್ಲ ಹೇಳೋಕ್ಕಾಗಲ್ಲ ಸರ್. ಆ ಥರ ಒಂದರಲ್ಲಿ ಬರ್ತದೆ, ಒಂದರಲ್ಲಿ ಹೋಗುತ್ತೆ, ಆ ಥರ ಒಟ್ಟು ಜೀವನ ನಡೆಸೋಕ್ಕೆ. ಯಾವುದೋ ಒಂದು ಗಾಡಿ ಹೊಸ ಗಾಡಿ ಹಾಕಿದ್ರೆ ಅದಕ್ಕೆ ಫೈನಾನ್ಸ್ ಕಟ್ಟಿ ಬಂದು ಸಾಕು. ಫೈನಾನ್ಸ್ ಮೇಲೆ ತೊಗೊಂಡಿರಿ? ಎಷ್ಟು ಬರುತ್ತೆ ಕಂತು? ಅದು 35,000 ಬರ್ತದೆ ಸರ್. ಅದು ಕಟ್ಟು ಅರ್ಧ ಕಳೆ ಮುಗಿಸ್ಬಿಟ್ಟು ಅರ್ಧ 25,000 ಬರ್ತದೆ. ಹೌದಾ? ನಾನು ಓನ್ ಗಾಡಿ ಡ್ರೈವರ್, ನಾನು ಓನ್ ಡ್ರೈವರ್ ಆಗೋದು ಮಾರೋಕ್ಕಾಗತ್ತೆ. ಇಲ್ಲಾಂದ್ರೆ ಡ್ರೈವರ್ ಕೊಡಬೇಕು, ಇಲ್ಲಿ ನೋಡೋಕೆ ಅವ್ರಿಗೆ ಸಂಬಳ ಕೊಡಬೇಕು ಎಲ್ಲದರಲ್ಲಿ. ಕೋಳಿಗೆಲ್ಲ ಒಂದು 100 ರೂಪಾಯಿ ಎಲ್ಲ ಲಾಭ ಇಟ್ಕೊಂಡು ಮಾರಲ್ಲ, ಏನೋ ಒಂದು 50 ರೂಪಾಯಿ ಬಂದರೆ ಸಾಕು ಕೊಡ್ತೀವಿ. ಆ ದೊಡ್ಡ ಕೋಳಿಗೆಲ್ಲ, ಈ ಸಣ್ಣ ಮರಿಗೆಲ್ಲ ಗಿರಿರಾಜ ಮರಿಗೆಲ್ಲ 10 ರೂಪಾಯಿ ಸಿಗ್ತವೆ ಅಷ್ಟೇ. 10 ರೂಪಾಯಿ. ಅದರಲ್ಲಿ 1-2 ಡ್ಯಾಮೇಜ್ ಆಗೋದು ಎಲ್ಲ ನಮ್ಮ ಮೇಲೆ. ಅದು ಹಂಗೆ ದೊಡ್ಡದಾಗಿ ಜೀವನ ಕಟ್ಕೊಳಕ್ಕೆ ಏನೋ ಯಾವುದೋ ಒಂದು ಬಿಸ್ನೆಸ್ ಸರ್, ಒಂದರಲ್ಲಿ ಬರ್ತದೆ. ಇದು ದೋಸೆ ಥರ ಸರ್ ಇದು. ಹಿಂಗೆ ಅದು ವ್ಯಾಪಾರ ಹಂಗೆ ಅದು. ಓಕೆ, ನಿಮ್ಮ ಮೊಬೈಲ್ ನಂಬರ್ ಒಂದು ಹೇಳ್ಬಿಡಿ ನಮಗೆ ಸರ್. ನಮ್ಮ ಮೊಬೈಲ್ ನಂಬರ್ ಅಲ್ಲಿ ಗಾಡಿಯಲ್ಲಿ 2 ಆಯ್ತು ನೋಡಿ ಸರ್. ಇದು ವಾಟ್ಸಪ್ ನಂಬರು, ಅದು ಇದು ನಂಬರ್. ಎಷ್ಟು ರ್ಯಾಕ್ ಇದಾವೆ ಇದರಲ್ಲಿ ಟೋಟಲ್ ನಿಮ್ದು? ಏನು ಸರ್ ರ್ಯಾಕ್ ಎಷ್ಟಿದಾವೆ ಇದರಲ್ಲಿ? 24 ರ್ಯಾಕ್ ಆಯ್ತು ಸರ್. 24 ಬಾಕ್ಸ್ 24 ಐತೆ. 9444776829 ಇದು ವಾಟ್ಸಪ್. ಹೌದು ಸರ್. 6383464922. ಈಗ ಇದನ್ನೆಲ್ಲ ರೆಡಿ ಮಾಡಿಸಿದ್ರಲ್ಲ ರ್ಯಾಕ್ನ, ನಿಮಗೆ ಎಷ್ಟು ಬಂತು ಇದು ಖರ್ಚು? ಇದಿಷ್ಟು ರೆಡಿ ಮಾಡ್ಸಕ್ಕೆ? ಇದು ರೆಡಿ ಮಾಡೋಕೆ ಪೇಂಟ್ ಗಿಂಟ್ ಎಲ್ಲ 1,25,000 ಕೊಡ್ತದೆ. 1,25,000 ಹೊಸ ಗಾಡಿನೇ ತಗೊಂಡು ರೆಡಿ ಮಾಡಿ? ಹೌದು ಸರ್. 2 ವರ್ಷ ಆಯ್ತು. ನಾನು ಇದು ಹಾಕೋದಕ್ಕೆ 15 ಲಕ್ಷ ಆಯ್ತು ಗಾಡಿ ಎಲ್ಲ. ಇದು ಫೈನಾನ್ಸ್ ಎಲ್ಲ ಅಲ್ಲ, ಟೋಟಲ್ ಇದು ಮಾಡೋಕ್ಕಲ್ಲ ಎಲ್ಲ ಸೇರಿ ಒಂದು 15 ಲಕ್ಷ. ಹೌದು ಸರ್. ಎಷ್ಟು ಇರ್ತೀರಿ ಹಂಗೆ? 2 ವರ್ಷ ಸರ್. ನಾನು ಬಂಡವಾಳ ಹಾಕಿ ಇದು ಕಟ್ಬಿಟ್ಟು ಇನ್ನೂ ಒಂದು 20 ತಿಂಗಳಾಯ್ತು. ಅದು ಮುಗಿಸ್ಕೊಂಡು ಬರಬೇಕು. ಮುಗ್ಸಕ್ಕೆ ಬಂದೈತಾ? ಮುಗ್ಸಕ್ಕೆ ಇನ್ನೂ 1 ವರ್ಷ ಹೋಗುತ್ತೆ. ಇನ್ನೂ ಒಂದು ವರ್ಷ ಬೇಕು. ಬಟ್ ನಿಮ್ಮ ಜೊತೆ ಎಷ್ಟು ಜನ ಇದ್ದಾರೆ? ನಮ್ಮ ಜೊತೆಗೆ ಅದೇ ಒಂದು ಬೈಕಲ್ಲಿ ಹೋಗೋರು 5 ಜನ 6 ಜನ ಬರ್ತಾರೆ. ಒಬ್ಬೊಬ್ರು ಅವ್ರು ಯಾವ್ಯಾವ ಊರ ಕಡೆ ಹೋಗ್ತಾರೆ? ಎಲ್ಲ ಕಡೆ ಹಳ್ಳಿಗಡೆ ಸುತ್ತಾಡ್ತಾರೆ ಸರ್.
ಎಲ್ಲ ಹಿಂಗೆ ಅಡುಗೆ ಮಾಡ್ಕೊಂಡು ನೀವು ಹೌದೌದು ಸರ್. ಸಿಲಿಂಡರ್ ಇಟ್ಕೊಂಡು ಹೌದು ಸರ್. ಇದು ಮಲ್ಕೊಳೋದೆಲ್ಲ ಇಲ್ಲೇ? ಇಲ್ಲ ಗಾಡಿ ಮೇಲೆ ಮಲ್ಕೊಳ್ತೀವಿ, ಇಲ್ಲಾಂದ್ರೆ ಇದು ಸೀಟ್ ಹತ್ರ ಅಂಗಡಿ ಹತ್ರ ಹೋಗಿ ಮಲ್ಕೊಳ್ತಾರೆ. ಅಲ್ಲಿ ಎಲ್ಲರೂ ಒಂದು ಕಡೆಗೆ. ರಾತ್ರಿ ಎಲ್ಲ ಕೋಳಿ ಇಲ್ಲಿ ಒಳಗಡೆ? ಹಾಂ, ಒಳಗೆ ಹಾಕ್ಕೊಳ್ತೀವಿ. ಬ್ಯಾಸ್ ಕಟ್ಟಿದ್ರೆ ಬ್ಯಾಸ್ ಕಟ್ಟಲ್ಲಿ ಹಾಕ್ತೀವಿ. ಒಳಗಡೆ ಯಾಕೆ ಲಾಕ್ ಮಾಡ್ತೀರಾ? ಹಾಂ, ಲಾಕ್ ಮಾಡ್ತೀವಿ ಸರ್. ಲಾಕ್ ಆಯ್ತಲ್ಲ ಅಷ್ಟು ಹಿಂಗಿದೆ. 4 ಜಾಲರಿ ಆಯ್ತು, 1 2 3 4 ಇದರಲ್ಲಿ ತುಂಬಿಟ್ಟು ಇಲ್ಲಿ ಒಂದು ಲಾಕ್ ಮಾಡಿದ್ರೆ ಸಾಕು. ಲಾಕ್ ಮಾಡಿ ಬೀಗ ಹಾಕ್ತಿರಲ್ಲ? ಈಗ ಹಾಂ, ಓಕೆ. ಇನ್ಯಾವ ಬರಲ್ಲ? ನಾನು ಅದೇ ಅನ್ಕೊಂಡೆ ಈ ತರ ಇತ್ತಲ್ಲ. ಇಲ್ಲ ಸರ್, ಎಲ್ಲವಕ್ಕೂ ಲಾಕ್ ಮಾಡ್ಕೊಂತ ಕುಂತ್ರ ಆಗಲ್ಲ. ಇಲ್ಲ ಈ ತರದ್ದೆಲ್ಲ ಸಿಸ್ಟಮ್ ಮಾಡ್ಕೊಂಡ್ಬಿಡ್ತೀರಲ್ಲ ನೀವು? ಹೌದೌದು ಸರ್. ಮತ್ತೆ ಇದರಲ್ಲಿ ಸಾಲಿಲ್ಲ ಅಂದ್ರೆ ಬ್ಯಾಸ್ ಕಟ್ಟಿದ್ರೆ ಹಾಕೊಂಡು ಬಾಸ್ಕೆಟ್ ಒಳಗೆ ಮೇಲೆ ಹಾಕ್ತೀವಿ. ಎಷ್ಟು ಈಗ ಇಬ್ರು ಬಂದಿರ ಜೊತೆಗೆ? ನಾವು ಬರೋದು 2-3 ಜನ ಬರ್ತೀವಿ. ನಿಮ್ಮ ನಂಬರ್ ಹಾಕಿರ್ತೀನಿ. ಆಯ್ತು ಸರ್. ಅದರಲ್ಲಿ ಫೋನ್ ಬಂದ್ರೆ ರಿಸೀವ್ ಮಾಡಿ ರಿಸೀವ್ ಮಾಡಿ ಮಾತಾಡಿ ಕಸ್ಟಮರ್ಗೆ ಏನು ಸರ್ವಿಸ್ ಬೇಕೋ ಅದೇ ಕೊಡ್ತೀವಿ ಸರ್. ಅದೇನು ತೊಂದರೆ ಇಲ್ಲ. ರೇಟ್ ಜಾಸ್ತಿ ಆಯಿತು ಅಂತಾರೆ ಕೆಲವ್ರು ನಾವು ಹೇಳೋದು ಹೇಳ್ತೀವಿ, ಆದ್ರೆ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ. ಒಂದೇ ರೇಟ್ ಫಿಕ್ಸ್ ಇಲ್ಲ. ಆದ್ರೆ ಯಾವ ಕೋಳಿಗೆ ಗ್ಯಾರಂಟಿ ಮಾತ್ರ ಇಲ್ಲ ಸರ್. ಗ್ಯಾರಂಟಿ ಕೊಡೋಕೆ? ಗ್ಯಾರಂಟಿ ಅದು ಉಸಿರು ಗ್ಯಾರಂಟಿ ಕೊಟ್ಟು, ನಮಗೆ ಗ್ಯಾರಂಟಿ ಇಲ್ಲ. ಅದು ಉಸಿರು ಅದು ತಗೊಂಡು ಹೋಗ್ಮೇಲೆ ಅವ್ರದ್ದು ಅಷ್ಟೇ. ನಾವೇನೋ ಕಮಿಷನ್ಗೆ ಇಟ್ಕೊಂಡು ಅವ್ರು ಬಂಡವಾಳ ಹಾಕಿ ಕರೆಕ್ಟಾಗಿ ನೀಟಾಗಿ ನೋಡಿ ಸಾಕೋಬೇಕು. ಆ ಥರ. ಓಕೆ, ಥ್ಯಾಂಕ್ಸ್ ಅಣ್ಣ. ಆಯ್ತು, ಓಕೆ, ಮತ್ತೆ ಸಿಗೋಣ. ಓಕೆ.